Hello dear students, this is Sindhu ma'am. So ಇವತ್ತಿನ ಕ್ಲಾಸಲ್ಲಿ KCET, JEE ಮೇನ್ಸ್, JEE ಅಡ್ವಾನ್ಸ್ಡ್ ಮೇಲೆ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಏನಂತ ಅಂದರೆ, ಸೊ ಇಷ್ಟು KCET, JEE ಮೇನ್, JEE ಅಡ್ವಾನ್ಸ್ಡ್ಗೆ 3 ಡೈಮೆನ್ಷನಲ್ ಜಾಮೆಟ್ರಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ 3D ಹೋಗೋದಕ್ಕಿಂತ ಮುಂಚೆ ವೆಕ್ಟರ್ಸ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ವೆಕ್ಟರ್ಸ್ ಕಾನ್ಸೆಪ್ಟ್ ನಿಮಗೆ ಗೊತ್ತೇ ಇಲ್ಲ ಅಂತ ಅಂದರೆ 3D ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ 3D ಮೇಲೆ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂತ ಅಂದರೆ ವೆಕ್ಟರ್ಸ್ದು ಬೇಸಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು. ಸೊ ವೆಕ್ಟರ್ಸ್ ಕಾನ್ಸೆಪ್ಟ್ನ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಬಿಕಾಸ್ ವೆಕ್ಟರ್ಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ಅಂದರೆ ಬೇಸಿಕ್ಸ್ ಎಲ್ಲ ಆರಾಮಾಗಿ ಎಂಥ ಕ್ವೆಶನ್ಸ್ ಬಂದರೂ ಸಾಲ್ವ್ ಮಾಡ್ಬೋದು. ಹಾಗಾಗಿ ಸೊ ಫಸ್ಟು ವೆಕ್ಟರ್ ಡೆಫಿನಿಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎ ಕ್ವಾಂಟಿಟಿ ಹ್ಯಾವಿಂಗ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಈಸ್ ನಥಿಂಗ್ ಬಟ್ ವೆಕ್ಟರ್. ಸೊ ತುಂಬ ಶಾರ್ಟಾಗಿ ಹೇಳಬೇಕು ಅಂತ ಅಂದರೆ ವೆಕ್ಟರ್ ಅಂತ ಅಂದರೆ ಅದಕ್ಕೆ ಡೈರೆಕ್ಷನ್ ಇರಬೇಕು ಆಸ್ ವೆಲ್ ಆಸ್ ಮ್ಯಾಗ್ನಿಟ್ಯೂಡ್ ಇರಬೇಕು. ಆವಾಗ ನಾವೇನಂತ ಕಾಲ್ ಮಾಡ್ತೀವಿ, ವೆಕ್ಟರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್: ವೆಲಾಸಿಟಿ, ಆಕ್ಸಿಲರೇಷನ್, ಫೋರ್ಸ್. ಸೊ ಫೋರ್ಸ್ ನಿಮಗೆ ಗೊತ್ತೇ ಇದೆ. ಸೊ ಇದ್ರದ್ದೆಲ್ಲ ತುಂಬಾ ಡೆಪ್ತಾಗಿ ಎಕ್ಸ್ಪ್ಲನೇಷನ್ ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಲ್ಲ, ಅದನ್ನು ನೋಡ್ಕೊಳ್ಳಿ ಯಾರಿಗೆ ಇನ್ನೂ ತುಂಬ ಎಕ್ಸ್ಪ್ಲನೇಷನ್ ಬೇಕು ಅನ್ನೋರು. ಬಟ್ ಈಗ ಸದ್ಯಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಐ ಆಮ್ ಜಸ್ಟ್ ಗಿವಿಂಗ್ ಔಟ್ಲೈನ್ ಆಫ್ ದಿ ವೆಕ್ಟರ್ಸ್ ಕಾನ್ಸೆಪ್ಟ್. ಸೊ ದ ನೆಕ್ಸ್ಟ್ ಪೊಸಿಷನ್ ವೆಕ್ಟರ್. ಹಿಯರ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಅಲ್ಲೊಂದು ಪಾಯಿಂಟ್ ಪಿ ಇದೆ ನೋಡಿ. ಸೊ ಪಿ ಅದರದ್ದು ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ಅಂದರೆ ಎಕ್ಸ್ ವೈ ಝೆಡ್. ಬಿಕಾಸ್ ನಾವು ತೊಗೊಂಡಿರೋದು ಸ್ಪೇಸಲ್ಲಿ, ಪ್ಲೇನಲ್ಲ. ಪ್ಲೇನಲ್ಲಾದರೆ ಎಕ್ಸ್ ಕಮ್ಮ ವೈ ಆಗುತ್ತೆ. ಬಟ್ ಸ್ಪೇಸಲ್ಲಿ ಆಗಿರೋದ್ರಿಂದ ಎಕ್ಸ್ ವೈ ಝೆಡ್ ಅಂತ ತಗೊಳ್ಳೇಬೇಕಾಗತ್ತೆ ನೀವು. ಇಲ್ಲಿ ಒ ಪಿ ಈಸ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಪಿ ಫ್ರಮ್ ದ ಆರಿಜಿನ್. ಆರಿಜಿನ್ದು ಕೋಆರ್ಡಿನೇಟ್ಸು 0 0 0. ಕರೆಕ್ಟ್ ಅಲ್ವಾ? ಸೊ ಓನ ನಾವು ಇನಿಷಿಯಲ್ ಪಾಯಿಂಟ್ ಅಂತ ಹೇಳ್ತೀವಿ, ಪಿನ ಫೈನಲ್ ಪಾಯಿಂಟ್ ಅಥವಾ ಟರ್ಮಿನಲ್ ಪಾಯಿಂಟ್ ಅಂತಲೂ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ ಹೇಳೋದಾದರೆ, ಸೊ ಆವಾಗಲೇ ನಾನು ಹೇಳಿದೆ ಎಕ್ಸ್ ವೈ ಝೆಡ್ ಆ್ಯಕ್ಸಿಸ್ನ ತೊಗೊಂಡಿದ್ದೀವಿ ಅಂತ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಗಲ್ ಆಲ್ಫಾ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ಬೀಟಾ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆ್ಯಕ್ಸಿಸ್ ಗಾಮಾ ಅಂತ ನೀವು ಕನ್ಸಿಡರ್ ಮಾಡಿ. ಇಟ್ ಮೀನ್ಸ್ ದ ಪೊಸಿಷನ್ ವೆಕ್ಟರ್ ಪಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಆಲ್ಫಾ ಕ್ರಿಯೇಟ್ ಆಗಿದೆ. ಅದೇ ಪೊಸಿಷನ್ ವೆಕ್ಟರ್ ಒ ಪಿ ಇದೆಯಲ್ರಪ್ಪ, ಸೊ ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ತೊಗೊಂಡ್ರೆ ಅಲ್ಲಿ ಬೀಟಾ. ಅದೇ ಪೊಸಿಷನ್ ವೆಕ್ಟರ್ ಒ ಪಿಗೆ ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆ್ಯಕ್ಸಿಸ್ ತೊಗೊಂಡ್ರೆ ಗಾಮಾ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಈ ಆಲ್ಫಾ ಬೀಟಾ ಗಾಮಾನ ನಾವು ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನು ಹಾಗಾದರೆ? ಇಲ್ಲಿ ಆಲ್ಫಾ ಬೀಟಾ ಗಾಮಾನ ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಹೇಳ್ದೆ ಅಲ್ವೇನ್ರೋ? ಸೊ ಅದಕ್ಕೆ ನೀವೇನಾದರೂ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಅಂತ ತಗೊಳ್ತಿದ್ದೀರಾ ಅಂತ ಅಂದರೆ ಅದನ್ನು ನಾವು ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಎಲ್ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ, m is equal to cos beta, n is equal to cos gamma is nothing but direction cosines. LMN ಅನ್ನೋದು ನೊಟೇಷನ್. ಓಕೆನಾ? ಸೊ ಕಾಸ್ ಆಲ್ಫಾಗೆ ಎಲ್ಲು, ಕಾಸ್ ಬೀಟಾಗೆ ಎಮ್, ಕಾಸ್ ಗಾಮಾಗೆ ಎನ್ ಮರಿಬೇಡಿ. ಓಕೆನಾ? ಸೊ ಇದು ಡೈರೆಕ್ಷನ್ cosines. So next types of vectors: zero vector, unit vector, co-initial vector, collinear vectors, equal vectors, negative of a vector. ಸೊ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಝೀರೋ ವೆಕ್ಟರ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಅದ್ರದ್ದು ಇನಿಷಿಯಲ್ ಮತ್ತು ಟರ್ಮಿನಲ್ ಪಾಯಿಂಟ್ ಆ ವೆಕ್ಟರ್ದು ಸೊ ಎರಡು ಕೋಯಿನ್ಸೈಡ್ ಆಗ್ತಿದೆ ಅಂತ ಅಂದರೆ ಅದನ್ನು ನಾವು ಝೀರೋ ವೆಕ್ಟರ್ ಅಂತ ಕಾಲ್ ಮಾಡ್ತೀವಿ. ಅನದರ್ ನೇಮ್ ಫಾರ್ ಝೀರೋ ವೆಕ್ಟರ್ ಈಸ್ ನಲ್ ವೆಕ್ಟರ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಝೀರೋ ಮೇಲೆ ಒಂದು ಆ್ಯರೋ ಹಾಕಿದ್ರೆ ಸೊ ಅದನ್ನು ನಾವು ನೊಟೇಷನು ಝೀರೋ ವೆಕ್ಟರಿಗೆ ಡಿನೋಟ್ ಮಾಡೋ ಅಂಥದ್ದು. ಅರ್ಥ ಆಯ್ತೇಂದ್ರು? ಝೀರೋ ವೆಕ್ಟರ್ ಅಂತ ಅಂದರೆ ಇನಿಷಿಯಲ್ಲು ಮತ್ತು ಟರ್ಮಿನಲ್ ಪಾಯಿಂಟ್ ಎರಡೂ ಕೂಡ ಕೋಯಿನ್ಸೈಡ್ ಆಗ್ತಿದೆ ಅಂದರೆ ಆ ವೆಕ್ಟರ್ನ ನಾವು ಝೀರೋ ವೆಕ್ಟರ್ ಅಂತ ಕಾಲ್ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟು ಝೀರೋ ವೆಕ್ಟರ್ ಆದಮೇಲೆ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಡೆಫಿನಿಷನ್ ನೋಡ್ತಾ ಹೋಗಿ. ಎ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ ಈಸ್ ನಥಿಂಗ್ ಬಟ್ ಯೂನಿಟ್ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ ಲೆಂತ್ ಕಂಡ್ರೋ. ಸೊ ಆ ವೆಕ್ಟರ್ದು ಲೆಂತ್ ಏನಾದರೂ 1 ಇದೆ ಅಂತ ಅಂದರೆ ಸೊ ಅವಾಗ ಅದ್ರ ಮ್ಯಾಗ್ನಿಟ್ಯೂಡ್ 1 ಇದೆ ಅಂದರೆ ಅದನ್ನ ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಎ ಈಸ್ ಡಿನೋಟೆಡ್ ಬೈ ಎ ಕ್ಯಾಪ್. ಯೂನಿಟ್ ವೆಕ್ಟರ್ನ ಎ ಕ್ಯಾಪಿಂದ ಡಿನೋಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತೇ ಇದೆ. ಸೊ ಅಲ್ಲಿ ಎ ಕ್ಯಾಪ್ ಅಂತ ಅಂದರೆ ಎ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ಗೆ ಮಾಡಲಸ್ ಸಿಂಬಲ್ ಅಂದರೆ 2 ಲೈನ್ ಹಾಕ್ಬಿಟ್ಟು ಅದರೊಳಗಡೆ ಎ ವೆಕ್ಟರ್ ಹಾಕಬೇಕು. ಅದು ಸಿಂಬಲ್ಲು, ಮ್ಯಾಗ್ನಿಟ್ಯೂಡ್ ಸಿಂಬಲ್ಲು. ಗೊತ್ತಿದೆ ಅಲ್ವಾ? ನೆಕ್ಸ್ಟ್ ಕೊಲಿನಿಯರ್ ವೆಕ್ಟರ್. 2 or more vectors are said to be collinear if they are parallel to the same line irrespective of their magnitude and direction ಅಂತ ಅಂದರೆ ಸೊ ಅದು ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಎಷ್ಟಾದರೂ ಲೆಂತ್ ಇರಲಿ, ಎಷ್ಟಾದರೂ ಯಾವ ಡೈರೆಕ್ಷನ್ ಆದರೂ ಹೋಗ್ತಾ ಇರಲಿ, ಒಟ್ಟಿನಲ್ಲಿ ಅವು ಪ್ಯಾರಲಲ್ ಆಗಿದೆ ಅಂತ ಅಂದರೆ ಆ ವೆಕ್ಟರ್ಸ್ನ ನಾವು ಕೊಲಿನಿಯರ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ?
ಸೊ ಕೊಲೀನಿಯರ್ ಅಂತ ಅಂದರೆ ಡಬಲ್ ಎಲ್ ಅಂತ ಅಂದರೆ ಪ್ಯಾರಲಲ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಕ್ಲಾಸಲ್ಲಿ ಹೇಳಿದ್ದೆ, ಓಕೆನಾ? ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ co-initial vector. Two or more vectors having the same initial point are called co-initial vectors. ಓಕೆನಾ? ಸೊ co-initial ಅಂತ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವೆಕ್ಟರ್ಸು ಒಂದೇ ಪಾಯಿಂಟಿಂದ ಬಿಗಿನ್ ಆಗ್ತಿದೆ ಅಂತ ಅಂದರೆ ಸ್ಟಾರ್ಟ್ ಆಗ್ತಿದೆ ಅಂತ ಅಂದರೆ ಸೇಮ್ ಇನಿಷಿಯಲ್ ಪಾಯಿಂಟ್ ಇತ್ತು ಅಂದರೆ ಅದನ್ನು ನಾವು co-initial vectors ಅಂತ ಹೇಳ್ತೀವಿ, ಓಕೆನಾ? ಸೊ ಇಲ್ಲಿ ನಾನು ಡ್ರಾ ಮಾಡ್ತಿದ್ದೀನಲ್ಲ, 3 ವೆಕ್ಟರ್ ತಗೊಂಡಿದ್ದೀನಿ, ನೇಮ್ಲಿ ಎ ಬಿ ಸಿ. ಸೊ ಈ 3 ವೆಕ್ಟರ್ಸ್ಗೂ ಅಬ್ಸರ್ವ್ ಮಾಡಿ ಒಂದೇ ಇನಿಷಿಯಲ್ ಪಾಯಿಂಟ್ ಆಗಿದೆ. ಆ ಪಾಯಿಂಟ್ನ ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ, ಓಕೆನಾ? ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ co-initial vector ಅಂದರೆ. ನೆಕ್ಸ್ಟ್ ಈಕ್ವಲ್ ವೆಕ್ಟರ್ಸ್. 2 vectors A and B are said to be equal if they have the same magnitude and direction. ಸೊ 2 ವೆಕ್ಟರ್ಗೆ ಈಕ್ವಲ್ ವೆಕ್ಟರ್ ಅಂತ ಹೇಳಬೇಕು ಅಂದರೆ ಅದರ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಎರಡೂ ಕೂಡ ಸೇಮ್ ಇರಬೇಕು, ಆವಾಗ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ, ಓಕೆನಾ? ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಲೆಂತ್ ಸೇಮ್ ಇರಬೇಕು ಮತ್ತು ಡೈರೆಕ್ಷನು ಕೂಡ ಸೇಮ್ ಇರಬೇಕು, ಆವಾಗ ಆ 2 ವೆಕ್ಟರ್ ಈಕ್ವಲ್ ಆಗುತ್ತೆ. ಸೊ ಅದನ್ನು ನಾವು A = B ಅಂತ ಹೇಳ್ತೀವಿ, ಓಕೆನಾ? ನೆಕ್ಸ್ಟ್ ನೆಗೆಟಿವ್ ಆಫ್ ಎ ವೆಕ್ಟರ್. ಎ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ದ ಸೇಮ್ ಹ್ಯಾಸ್ ದಟ್ ಆಫ್ ಎ ಗಿವನ್ ವೆಕ್ಟರ್. ಒಂದು ವೆಕ್ಟರ್ ಕೊಟ್ಟಿದ್ದಾರೆ ಅಂತ ಅಂದರೆ ಸೊ ಆ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಬಟ್ ಡೈರೆಕ್ಷನ್ ಆಪೋಸಿಟ್ ಆಗಿದೆ ಅಂತ ಅಂದರೆ ಆವಾಗ ನಾವು ಅದನ್ನು ನೆಗೆಟಿವ್ ಆಫ್ ಎ ಗಿವನ್ ವೆಕ್ಟರ್ ಅಂತ ಹೇಳ್ತೀವಿ. ಒಂದು ವೆಕ್ಟರ್ ಈಗ ಎ ಬಿ ಇದೆ ಅಂತ ಅಂದ್ಕೊಳ್ರು. ಸೊ ಎಯಿಂದ ಬಿಗೆ ಅನ್ನೋದನ್ನ ನಾವು ಬಿಯಿಂದ ಎಗೆ ಅಂತ ಮೂವ್ ಆದರೆ ಆವಾಗ ಅದು ನೆಗೆಟಿವ್ ಆಫ್ ದಟ್ ವೆಕ್ಟರ್ ಆಗಿರುತ್ತೆ. ಸೊ ದಟ್ ಈಸ್ ಬಿ ಎ ಕೆನ್ ಬಿ ರಿಟರ್ನ್ ಆಸ್ ಮೈನಸ್ ಎ ಬಿ ವೆಕ್ಟರ್. ಕ್ಲಿಯರ್? ಸೊ ಒಟ್ನಲ್ಲಿ ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ಇದೆ ಅಂತ ಅಂದರೆ ಅದ್ರ ಡೈರೆಕ್ಷನ್ ಆಪೋಸಿಟ್ ಆಗಿದೆ ಅಂತ ಅಷ್ಟೇ ಮೀನಿಂಗು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇಲ್ಲಿ ಆ್ಯರೋ ಮಾರ್ಕ್ ನೋಡಿ, ಎ ಬಿ ಈ ರೀತಿ ಇದೆ, ಎ ಬಿ ಅಂತಲೇ ಸೇಮ್ ಪಾಯಿಂಟ್ಸ್ ತಗೊಂಡಿದ್ದೀನಿ, ಬಟ್ ಡೈರೆಕ್ಷನ್ ಆ್ಯರೋ ಎಡ್ ಏನಾಗಿದೆ ಅಂದರೆ ಬಿಯಿಂದ ಎಗೆ ಮಾರ್ಕ್ ಮಾಡಿದ್ದೀವಿ, ಓಕೆನಾ? ಸೊ ಅದು ನೆಗೆಟಿವ್ ಆಫ್ ಎ ವೆಕ್ಟರ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಅಡಿಷನ್ ಆಫ್ ವೆಕ್ಟರ್ಸ್. ಸೊ ಇಲ್ಲಿ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ, ಎ ಬಿ ವೆಕ್ಟರು ಮತ್ತು ಬಿ ಸಿ ವೆಕ್ಟರ್. ಸೊ ಎಯಿಂದ ಬಿಗೆ ಬಿಯಿಂದ ಸಿಗೆ ಮೂವ್ ಆಗ್ತಿದ್ದೀರಾ ಅಂತ ಅಂದರೆ ಸೊ ಇನಿಷಿಯಲ್ ಸ್ಟಾರ್ಟ್ ಆಗಿದ್ದೆಲ್ಲಿ ಎನಲ್ಲಿ, ಫೈನಲ್ ಮೂವ್ ಆಗ್ತಿರೋದಲ್ಲಿ ಸಿಗೆ, ಹಾಗಾಗಿ ಫೈನಲ್ ಆಗಿ ಸಿಗೋ ಅಂಥ ವೆಕ್ಟರು ಎ ಸಿ ವೆಕ್ಟರ್ ಆಗಿರುತ್ತೆ. ದಟ್ ಈಸ್ ದ ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್. ಸೊ ದಟ್ ಈಸ್ ಎ ಬಿ ಪ್ಲಸ್ ಬಿ ಸಿ ಈಸ್ ನಥಿಂಗ್ ಬಟ್ ಎ ಸಿ. ಕ್ಲಿಯರ್? ಸೊ ವೆಕ್ಟರ್ ಅಡಿಷನ್ ಜೊತೆಗೆ ಇನ್ನೊಂದು ಇಲ್ಲಿ ನೀವು ನೋಡಬೇಕಾಗಿರೋದು ಏನಂತ ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಯಿಂದ ಬಿಗೆ, ಬಿಯಿಂದ ಸಿಗೆ, ಸಿಯಿಂದ ಎಗೆ ಕಂಪ್ಲೀಟ್ ಆದರೆ ಅಂದರೆ ಸ್ಟಾರ್ಟ್ ಮಾಡಿರೋ ಇನಿಷಿಯಲ್ ಪಾಯಿಂಟಿಂದ ಅಲ್ಲಿಗೆ ನೀವು ಮತ್ತೆ ಎಂಡ್ ಆದರೆ ಫೈನಲ್ ಆಗಿ ನಿಮಗೆ ಸಿಗೋ ಅಂಥದ್ದು ಎಂಥ ವೆಕ್ಟರ್? ನಲ್ ವೆಕ್ಟರ್. ಬಿಕಾಸ್ ನಲ್ ವೆಕ್ಟರ್ ಡೆಫಿನಿಷನ್ ಹೇಳಿದ್ದಲ್ವೇನ್ರೋ, ಏನಂತ ಹೇಳುತ್ತೆ ನಲ್ ವೆಕ್ಟರು? ಇನಿಷಿಯಲ್ ಪಾಯಿಂಟು ಫೈನಲ್ ಪಾಯಿಂಟು ಎರಡೂ ಕೋಯಿನ್ಸೈಡ್ ಆಗಿಬಿಟ್ರೆ ಸೊ ಆವಾಗ ನಿಮಗೆ ಸಿಗೋ ಅಂಥದ್ದು ಅದು ನಲ್ ವೆಕ್ಟರ್ ಆಗಿರುತ್ತೆ. ಸೊ ನೀವು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ನೋಡಿದ್ರಿ. ಈಗ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಏನು ಹೇಳುತ್ತೆ ಅಂತ ಅಂದರೆ ಇಲ್ಲಿ ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ನ ಕನ್ಸಿಡರ್ ಮಾಡಿ. ಎ ಮತ್ತು ಬಿ ವೆಕ್ಟರ್ ಅಂತ ಅಂದರೆ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ಒ ಎ ಮತ್ತು ಒ ಬಿನ, ಓಕೆನಾ? ಅಂದರೆ ಅಡ್ಜಸೆಂಟ್ ಸೈಡ್ ಇರೋ ಅಂತಹ ಅಂದರೆ ಪ್ಯಾರಲೋಗ್ರಾಮ್ದು ಅಡ್ಜಸೆಂಟ್ ಸೈಡ್ ಇರೋ ಅಂಥದ್ದು ಪಕ್ಕ ಇರೋ ಅಂತಹ ವೆಕ್ಟರ್ಸ್ನ ಚೂಸ್ ಮಾಡ್ತಿದ್ದೀರಾ ಅಂದರೆ ದೆನ್ ದರ್ ಸಮ್ ವಿಚ್ ಡಿನೋಟ್ಸ್ ದ ಡಯಾಗ್ನಲ್ ಲೆಂತ್ ಆರ್ ಡಯಾಗ್ನಲ್ ವೆಕ್ಟರ್. ಹಿಯರ್ ಎ ಪ್ಲಸ್ ಬಿ ವೆಕ್ಟರ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಹೇಳೋ ಅಂಥದ್ದು. ಅಂದರೆ ಅಡಿಷನ್ ಆಫ್ ದೀಸ್ ಟು ವೆಕ್ಟರ್ಸ್ ವಿಲ್ ರೆಪ್ರೆಸೆಂಟ್ಸ್ ದ ಡಯಾಗನಲ್ ಆಫ್ ದ ಪ್ಯಾರಲೋಗ್ರಾಮ್. ಕ್ಲಿಯರ್? ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಅಡಿಷನ್. ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಅಡಿಟಿವ್ ಐಡೆಂಟಿಟಿ ಪ್ರಾಪರ್ಟಿ. ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅಸೋಸಿಯೇಟಿವ್ ಪ್ರಾಪರ್ಟಿ ಮೀನ್ಸ್ ಎ ವೆಕ್ಟರ್ ಪ್ಲಸ್ ಬಿ ಪ್ಲಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ವೆಕ್ಟರ್. ಅಂತಂದರೆ ಗ್ರೂಪ್ ಮಾತ್ರ ಡಿಫ್ರೆಂಟು ಬಟ್ ಆನ್ಸರ್ ಸೇಮ್ ಬರುತ್ತೆ ಅಂತ. ಅಡಿಟಿವ್ ಐಡೆಂಟಿಟಿ ಪ್ರಾಪರ್ಟಿ ಏನು ಹೇಳುತ್ತೆ ಅಂತ ಅಂದರೆ ಎ ಪ್ಲಸ್ ನಲ್ ವೆಕ್ಟರ್ ದಟ್ ಈಸ್ ಝೀರೋ ವೆಕ್ಟರ್ ಇಸ್ ಈಕ್ವಲ್ ಟು ದ ವೆಕ್ಟರ್ ಎ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಅಡಿಟಿವ್ ಐಡೆಂಟಿಟಿ ಪ್ರಾಪರ್ಟಿ. ಅರ್ಥ ಆಯ್ತಾ? ಸೊ ಕಾಮ್ಯುಟೇಟಿವ್ ಅಂದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. Associative means A plus B plus C is equal to A plus B plus C. Additive identity property A plus 0 is equal to A vector itself. Next, components of a vector. So, ಇಲ್ಲಿ x, y, z ಸ್ಪೇಸ್ ತಗೊಂಡಿದ್ದೀನಿ. ಸೊ ಇಲ್ಲಿ ಆನ್ ಎಕ್ಸ್ ಆಕ್ಸಿಸ್ ಓ ಎಕ್ಸ್ ಐ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್ ಆ್ಯಂಡ್ ಓ ವೈ ಮೇಲೆ ಜೆ ಕ್ಯಾಪ್ ದಟ್ ಈಸ್ ಯೂನಿಟ್ ವೆಕ್ಟರ್. ನೆಕ್ಸ್ಟ್ ಕೆ ಕ್ಯಾಪ್ ಆನ್ ಓ ಝೆಡ್ ಆಕ್ಸಿಸ್.
ಓಕೆನಾ. ಸೊ ಅಲ್ಲಿ ಒ ಎ ಒ ಬಿ ಒ ಸಿ ಇದು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂಸ್ 1 ಆಗಿರುತ್ತೆ. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಇರುವಂತಹ ವೆಕ್ಟರ್ಸೇ ಯೂನಿಟ್ ವೆಕ್ಟರ್ಸ್ ಐ ಜೆ ಕೆ ಕ್ಯಾಪ್ ರೆಸ್ಪೆಕ್ಟಿವ್ಲಿ. ಅರ್ಥ ಆಯ್ತು ಅಂದರು. ಸೊ ಇದು ಕಾಂಪೊನೆಂಟ್ಸ್ ಮೇಲೆ ಇರೋ ಅಂಥದ್ದು. ಸೊ ಒಂದು ವೆಕ್ಟರ್ನ ಕಾಂಪೊನೆಂಟ್ ಫಾರ್ಮಲ್ಲಿ ಡಿನೋಟ್ ಮಾಡೋದು ಹೇಗೆ ಅಂದರೆ ದ ವೆಕ್ಟರ್ ಎ ಇಸ್ ಈಕ್ವಲ್ ಟು A1i ಪ್ಲಸ್ A2j ಪ್ಲಸ್ A3k. ಅದೇ ರೀತಿ ಬಿ ವೆಕ್ಟರ್ ಇಸ್ ಈಕ್ವಲ್ ಟು B1i ಪ್ಲಸ್ B2j ಪ್ಲಸ್ B3k. ಸೊ ಇದು ಕಾಂಪೊನೆಂಟ್ ಫಾರ್ಮಲ್ಲಿ ನಾವು ಒಂದು ವೆಕ್ಟರ್ನ ಡಿನೋಟ್ ಮಾಡೋದು ಯಾವ ರೀತಿ ಅಂತ. ಓಕೆನಾ. ಸೊ ಇವಾಗ ಎರಡು ವೆಕ್ಟರ್ ಎ ಮತ್ತು ಬಿ ತಗೊಂಡಲ್ಲ, ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ಯಾವ ರೀತಿ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅನ್ನೋದೆಲ್ಲ ಕಲ್ತಿದ್ದೀರಾ. ಸೊ ಹಾಗೆ ಕ್ವಿಕ್ಕಾಗಿ ಹೇಳೋದಾದರೆ ದ ಸಮ್ ಆಫ್ ದ ವೆಕ್ಟರ್ಸ್ ಎ ಆ್ಯಂಡ್ ಬಿ ಇಸ್ ಗಿವನ್ ಬೈ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು A1i ಪ್ಲಸ್ A2j ಪ್ಲಸ್ A3k ಪ್ಲಸ್ B1i ಪ್ಲಸ್ B2j ಪ್ಲಸ್ B3k ಇಸ್ ಈಕ್ವಲ್ ಟು A1 ಪ್ಲಸ್ B1 ಅಂದರೆ ಐ ಇದೆಯಲ್ರಪ್ಪ, ಅದನ್ನು ಮಾತ್ರ ಆ್ಯಡ್ ಮಾಡಿ. ನೆಕ್ಸ್ಟ್ A2 ಪ್ಲಸ್ B2j ಪ್ಲಸ್ A3 ಪ್ಲಸ್ B3k. ಅರ್ಥ ಆಯ್ತಾ. ಸೊ ಅದೇ ರೀತಿ ಡಿಫ್ರೆನ್ಸ್ ತೆಗಿಯೋದಾದರೆ ಸೇಮ್ ಐ ಕಾಂಪೊನೆಂಟ್ ಜೆ ಕಾಂಪೊನೆಂಟ್ ಕೆ ಕಾಂಪೊನೆಂಟ್ನ ತಗೊಂಡು ಡಿಫ್ರೆನ್ಸ್ ತೆಗಿತಾ ಹೋಗಿ. A1 ಮೈನಸ್ B1, A2 ಮೈನಸ್ B2, A3 ಮೈನಸ್ B3. ಕ್ಲಿಯರ್. ನೆಕ್ಸ್ಟ್ ಎರಡು ವೆಕ್ಟರ್ನ ಈಕ್ವಲ್ ಅಂತ ಕರೆಯೋದಕ್ಕೆ ಆಗಲೇ ಒಂದು ಡೆಫಿನಿಷನ್ ಹೇಳಿದೆ. ಟು ವೆಕ್ಟರ್ಸ್ನ ಯಾವಾಗ ಈಕ್ವಲ್ ಅಂತ ಹೇಳ್ತೀವಿ, ಇಫ್ ದ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದರೆ ಅಂತ. ಸೊ ಅದೇ ರೀತಿ ಕಾಂಪೊನೆಂಟ್ ಫಾರ್ಮಲ್ಲಿ ಹೇಳೋದಾದರೆ ಕರೆಸ್ಪಾಂಡಿಂಗ್ ಐ ಕಾಂಪೊನೆಂಟ್ ಜೆ ಕಾಂಪೊನೆಂಟ್ ಕೆ ಕಾಂಪೊನೆಂಟ್ಗಳು ಈಕ್ವಲ್ ಆಗ್ತಿದೆ ಅಂತ ಅಂದರೆ ಆವಾಗ ಆ ವೆಕ್ಟರ್ಸ್ಗಳು ಈಕ್ವಲ್ ಅಂತ ಅರ್ಥ. ದಟ್ ಈಸ್ A1 ಇಸ್ ಈಕ್ವಲ್ ಟು B1, A2 ಇಸ್ ಈಕ್ವಲ್ ಟು B2, A3 ಇಸ್ ಈಕ್ವಲ್ ಟು B3. ಆವಾಗ ಅವೆರಡು ವೆಕ್ಟರ್ಸ್ನ ನಾವು ಈಕ್ವಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಎ ಬೈ ಎನಿ ಸ್ಕೇಲಾರ್ ಲ್ಯಾಂಬ್ಡಾ. ಸ್ಕೇಲಾರ್ ಅಂತ ಅಂದರೆ ಅದು ಒಂದು ಪ್ಯಾರಾಮೀಟರ್ ಅಥವಾ ಕಾನ್ಸ್ಟೆಂಟ್ ಅಂತ ಹೇಳ್ಬಹುದು. ಸೊ ಅದು ನಾನ್ ಝೀರೋ ತೊಗೊಳ್ತಿದ್ದೀರಾ ಅಥವಾ ಝೀರೋ ಆಗಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀರಾ ಅಂತ ಅಂದರೆ ಪ್ರತಿಯೊಂದು ಕಾಂಪೊನೆಂಟ್ಸ್ಗೂ ಆ ಎಲಿಮೆಂಟು ಮಲ್ಟಿಪ್ಲೈ ಆಗಬೇಕು. ದಟ್ ಈಸ್ ಲ್ಯಾಂಬ್ಡಾ A1 ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ A2 ಜೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ A3 ಕೆ ಕ್ಯಾಪ್. ಸೊ ಈ ರೀತಿ. ಓಕೆನಾ. ಸೊ ಟೋಟಲಾಗಿ ನಾವು 4 ಪಾಯಿಂಟ್ ಕಲ್ತ್ವಿ. ಏನಂತ ಅಂದರೆ ಯಾವ ರೀತಿ ಹ್ಯಾಡ್ ಮಾಡೋದು, ಎರಡು ವೆಕ್ಟರ್ಸ್ ಕೊಟ್ಟರೆ ಸಬ್ಟ್ರಾಕ್ಟ್ ಮಾಡೋದು ಹೇಗೆ, ಎರಡು ವೆಕ್ಟರ್ಸ್ನ ಯಾವಾಗ ಈಕ್ವಲ್ ಅಂತ ಹೇಳ್ತೀವಿ, ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಹೇಗಾಗತ್ತೆ ಅಂತ. ಕ್ಲಿಯರ್. ಓಕೆ. ಸೊ ಇವಾಗ ಒಂದು ಪ್ರಾಬ್ಲಮ್ ನಾವು ತಗೊಳ್ಳೋಣ. ಅದಕ್ಕೆ ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಸೊ ಮಿಕ್ಕಿದ ಎಕ್ಸಾಂಪಲ್ ಅಂತ ಅಂದರೆ ಮಿಕ್ಕಿದ ಪ್ರಾಬ್ಲಮ್ ನಾನು ಕೊಡ್ತೀನಿ, ಅದನ್ನು ನೀವು ಕಮೆಂಟಲ್ಲೇ ಆನ್ಸರ್ ಮಾಡಿ. ಅಡಿಷನ್ ಏನಾಗುತ್ತೆ, ಸಬ್ಟ್ರಾಕ್ಷನ್ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಅಂತ. ಓಕೆನಾ. ಓಕೆ. ಸೊ ಎ ವೆಕ್ಟರ್ ಇಸ್ ಈಕ್ವಲ್ ಟು 2i ಪ್ಲಸ್ 3j ಪ್ಲಸ್ 4k. ಬಿ ವೆಕ್ಟರ್ ಇಸ್ ಈಕ್ವಲ್ ಟು 5i ಪ್ಲಸ್ 2j ಪ್ಲಸ್ 5k. ಸೊ ದೆನ್ ವಾಟ್ ಈಸ್ ಎ ಪ್ಲಸ್ ಬಿ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 7i ಪ್ಲಸ್ 5j ಪ್ಲಸ್ 9k. ಅರ್ಥ ಆಯ್ತಾ ಹೇಗೆ ಅಂತ? 2 ಮತ್ತು 5, 3 ಮತ್ತು 2, 4 ಮತ್ತು 5ನ ಆ್ಯಡ್ ಮಾಡಬೇಕು. ಐ ಜೆ ಜೆ ಕೆ ಕೆ. ಓಕೆನಾ. ಸೊ ಇವಾಗ ನಿಮಗೆ ನಾನು ಎಕ್ಸಾಂಪಲ್ ಒಂದು ಕೊಡ್ತೀನಿ ಪ್ರಾಬ್ಲಮ್, ನೀವು ಅದನ್ನು ಸಾಲ್ವ್ ಮಾಡಿ ನನಗೆ ಆನ್ಸರ್ ಮಾಡಿ. ಓಕೆನಾ. ಸೊ ದ ಕ್ವೆಶನ್ ಈಸ್ ಎ ಈಸ್ ಈಕ್ವಲ್ ಟು 10i ಪ್ಲಸ್ 2j ಪ್ಲಸ್ 5k ಆ್ಯಂಡ್ ಬಿ ಈಸ್ ಈಕ್ವಲ್ ಟು 5i ಪ್ಲಸ್ 3j ಪ್ಲಸ್ 8k. ಸೊ ಇವೆರಡನ್ನೂ ವೆಕ್ಟರ್ನ ಆ್ಯಡ್ ಮಾಡಿ ಮತ್ತು ಸಬ್ಟ್ರಾಕ್ಟ್ ಮಾಡಿ ಆನ್ಸರ್ ಹೇಳಿ. ಓಕೆನಾ. ಕಮೆಂಟಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ಸೊ ಇಲ್ಲಿ ಒಂದು ರಿಮಾರ್ಕ್ ಇದೆ. ರಿಮಾರ್ಕ್ ಏನಂತಂದರೆ ಲ್ಯಾಂಬ್ಡಾ ಎ ಈಸ್ ಆಲ್ವೇಸ್ ಕೊಲೀನಿಯರ್ ಟು ದ ವೆಕ್ಟರ್ ಎ ಅಂತ ಇದೆ. ಅದು ಮರಿಬೇಡಿ. ಲ್ಯಾಂಬ್ಡಾ ಎ ಅಂದರೆ 2a 3a 4a ಏನಾದರೂ ಆಗಿರಲಿ 1/2a. ಸೊ ಅದು ಯಾವಾಗಲೂ ಕೊಲೀನಿಯರ್ ಆಗಿರುತ್ತೆ. ಸೊ ರೀಸನ್ ಏನು ಅಂದರೆ ಸೆಕೆಂಡ್ ಪಾಯಿಂಟ್ ಇದೆ ನೋಡಿ. ಇನ್ಫ್ಯಾಕ್ಟ್ ಟು ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ಕೊಲೀನಿಯರ್ ಇಫ್ ಆ್ಯಂಡ್ ಓನ್ಲಿ ಇಫ್ ಬಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ. ಒಂದು ಎರಡು ವೆಕ್ಟರ್ನ ನಾವು ಕೊಲೀನಿಯರ್ ಅಂತ ಕರಿಬೇಕು ಅಂತ ಅಂದರೆ ಸೊ ಅದು ನಿಮಗೆ ಗೊತ್ತಾಯಿದೆ ಪ್ಯಾರಲಲ್ ಆಗಿರಬೇಕು ಅಂತ. ಇನ್ನು ಪ್ರಾಬ್ಲಮೆಟಿಕಲ್ ಹೇಳೋದಾದರೆ ಸೊ ಲ್ಯಾಂಬ್ಡಾ ಟೈಮ್ಸ್ ಆಫ್ ದಟ್ ವೆಕ್ಟರ್ ಅಂದರೆ ಒಂದು ಸ್ಕೇಲಾರ್ ಕ್ವಾಂಟಿಟಿ ಕಾಮನ್ ತೆಗಿಯೋ ಥರ ಇರಬೇಕು. ದಟ್ ಸ್ಕೇಲಾರ್ ಕ್ವಾಂಟಿಟಿ ಈಸ್ ನಾನ್ ಝೀರೋ. ಓಕೆನಾ. ಸೊ ಆವಾಗ ನಾವೇನಂತ ಹೇಳ್ತೀವಿ, ಆ ಎರಡೂ ವೆಕ್ಟರ್ ಏನಾಗಿದೆ ಕೊಲೀನಿಯರ್ ಆಗಿದೆ ಅಂತ. ಸೊ ಅದಾದರೂ ಯೂಸ್ ಮಾಡ್ಬೋದು, ಇಲ್ಲ ನೀವು ಹೀಗಾದರೂ ಹೇಳ್ಬೋದು. ಯಾವ ರೀತಿ? B1/A1, B2/A2, B3/A3 ಅಂದರೆ ರೇಷಿಯೋಸ್ ತೊಗೊಂಡ್ರೆ ನಿಮಗೆ ಆನ್ಸರು ಲ್ಯಾಂಬ್ಡಾ ಬರಬೇಕು. ಅಂದರೆ ಲ್ಯಾಂಬ್ಡಾ ಅಂದರೆ ಎನಿ ನಾನ್ ಝೀರೋ ಸ್ಕೇಲಾರ್ ಬರಬೇಕು. ಆವಾಗ ಆ ಎರಡೂ ವೆಕ್ಟರ್ಸ್ನ ನಾವು ಕೊಲೀನಿಯರ್ ಅಂತ ಹೇಳ್ತೀವಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ. ಸೊ ಇವಾಗ ನಾನೊಂದು ಕ್ವೆಶನ್ ಕೊಡ್ತೀನಿ, ಅದು ಕೊಲೀನಿಯರ್ ಹೌದೋ ಅಲ್ವೋ ಅನ್ನೋದನ್ನ ನೀವು ಹೇಳಬೇಕು. ಸೊ ಯೋಚನೆ ಮಾಡಿ ಹೇಳಿ. ಕೊಲೀನಿಯರ್ ಆಗಬೇಕು ಅಂತ ಅಂದರೆ ಸೊ ಅಲ್ಲಿ ಬರೋವಂತಹ ರೇಷಿಯೋಸು ಸೇಮ್ ಬರಬೇಕು. ಇಲ್ಲ ಅಂತಂದರೆ ಒಂದು ವೆಕ್ಟರ್ನ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಅನದರ್ ವೆಕ್ಟರ್ ಆಗಿ ಬರೆಯೋಕೆ ಬರಬೇಕು. ಆವಾಗ ನಾವೇನಂತ ಹೇಳ್ತೀವಿ ಕೊಲೀನಿಯರ್. ಓಕೆನಾ. ಸೊ ಕ್ವೆಶನ್ ನಾನು ಇವಾಗ ಕೊಡ್ತಾ ಇದ್ದೀನಿ. ದ ಕ್ವೆಶನ್ ಈಸ್ ದ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i ಪ್ಲಸ್ 10j ಪ್ಲಸ್ 30k, ಬಿ ಈಸ್ ಈಕ್ವಲ್ ಟು 4i ಪ್ಲಸ್ 20j ಪ್ಲಸ್ 60k. ಸೊ ಇವೆರಡು ಕೊಲೀನಿಯರ್ ಆಗುತ್ತಾ ಚೆಕ್ ಮಾಡಿ. ಕೊಲೀನಿಯರ್ ಆಗಬೇಕು ಅಂದರೆ ಏನಾಗಬೇಕು ಹೇಳಿ? B1/A1, B2/A2, B3/A3 ಸೇಮ್ ಬರಬೇಕು. ಬರುತ್ತಾ?
ಸೊ ನೋಡೋಣ ಇಲ್ಲಿ ಏನಿದೆ B1 ವ್ಯಾಲ್ಯೂ, B2 ವ್ಯಾಲ್ಯೂ, B3 ವ್ಯಾಲ್ಯೂ ಮತ್ತು A1 A2 A3 ವ್ಯಾಲ್ಯೂ ಏನಿದೆ. ಸೊ B1 by A1 ಏನಾಗುತ್ತೆ ನೋಡಿ, B1 by A1 is 4/2 and B2 by A2 is 20/10. ನೆಕ್ಸ್ಟ್ B3 by A3 is 60/30. ಎಷ್ಟು ಬರುತ್ತೋ 4/2, 20/10 ಆ್ಯಂಡ್ 60/30 ಅಂದರೆ ಎಷ್ಟಾಗುತ್ತೆ ನೋಡಿ. 4/2 ಅಂದರೆ 2ನಾ, 20/10 ಅಂತ ಅಂದರೆ 2ನಾ, 60/30 ಅಂದರೂ ಕೂಡ 2ನಾ. ಸೊ ಅಂದಮೇಲೆ ಏನು ಬರ್ತಿದೆ, ಒಂದು ಲ್ಯಾಂಬ್ಡಾ ಸ್ಕೇಲಾರ್ ಕ್ವಾಂಟಿಟಿ 2 ಬರ್ತಿದೆ. ಸೊ ಹಾಗಾಗಿ ಇದು ಕೊಲೀನಿಯರ್ ವೆಕ್ಟರ್ ಅಂತ ಹೇಳ್ಬೋದು.